ಸ್ನೇಹಿತರೆ ನಮಸ್ಕಾರ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಹೆಸರು ಸಖತ್ ಸೌಂಡ್ ಮಾಡ್ತಾ ಇದೆ. ಅದೇ ನಮ್ಮ ಗಿಲ್ಲಿ. ಬಿಗ್ ಬಾಸ್ ಮನೆಗೆ ಹೋಗುವಾಗ ನನ್ನನ್ನು ಯಾರಾದರೂ ಗುರುತು ಹಿಡಿತಾರಾ ಅಂತ ಅಂದ್ಕೊಂಡಿರುವಂಥ ಈ ನಟ ಇವತ್ತು ಇಡೀ ಕರ್ನಾಟಕವೇ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ವರ್ಷ ಯಾರೂ ಮಾಡದ ಸಾಧನೆಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿ ತೋರಿಸಿದ್ದಾರೆ. ಅದು ಏನು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಹಾಗೆ ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಚಾನಲ್ಗೆ ಫಾಲೋ ಆಗಿ. ವೀಕ್ಷಕರೇ, ಬಿಗ್ ಬಾಸ್ ಮನೆ ಒಳಗಿದ್ದಾಗ ಗಿಲ್ಲಿ ಒಂದು ಮಾತನ್ನು ಹೇಳಿದರು, ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಟ್ಲೀಸ್ಟ್ 1 ಮಿಲಿಯನ್ ಫಾಲೋವರ್ಸ್ ಆದರೆ ಸಾಕು ಅಂತ. ಅವತ್ತಿಗೆ ಅವರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇರಲಿಲ್ಲ. ಆದರೆ ಜನ ಅವರನ್ನು ಎಷ್ಟರ ಮಟ್ಟಿಗೆ ಇಷ್ಟಪಟ್ಟರು ಅಂದರೆ, ಬಿಗ್ ಬಾಸ್ ಗೆದ್ದು ಹೊರಬಂದ ಮರುದಿನವೇ ಅವರ ಫಾಲೋವರ್ಸ್ ಸಂಖ್ಯೆ 1 ಮಿಲಿಯನ್ ಹೋಗಿತ್ತು. ಅಲ್ಲಿಗೆ ನಿಲ್ಲದ ಈ ಕ್ರೇಜ್ ನೋಡ್ತಿದ್ದ ಹಾಗೆ ಈ 2 ಮಿಲಿಯನ್ ದಾಟಿ ಈಗ ಹೊಸ ವಿಕ್ರಮ ಸೃಷ್ಟಿಸಿದೆ. ಇದನ್ನೇ ಹೇಳೋದು, ಜನ ಬೆಂಬಲ ಇದ್ದರೆ ಏನು ಬೇಕಾದರೂ ಸಾಧ್ಯ ಅಂತ. ಇನ್ನು ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರುವಂಥ ಕೀರ್ತಿ ಡಾಲ್ ನಿವೇದಿತಾ ಗೌಡ ಅವರಿಗಿತ್ತು. ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ 2.1 ಮಿಲಿಯನ್ ಇತ್ತು. ಆದರೆ ಈಗ ನಮ್ಮ ಗಿಲ್ಲಿ ಪಳಾರ್ ಅಂತ ಬಂದು 2.2 ಮಿಲಿಯನ್ ಫಾಲೋವರ್ಸನ್ನು ಹೊಂದುವ ಮೂಲಕ ನಿವೇದಿತಾ ಅವರ ದಾಖಲೆಯನ್ನು ಸೈಲೆಂಟಾಗಿ ಮೀರಿಸಿದ್ದಾರೆ. ಬಿಗ್ ಬಾಸ್ನ ಈ ಒಂದು 12ನೇ ಸೀಸನ್ಗಳಲ್ಲಿ ಎಷ್ಟೋ ಜನ ಸ್ಟಾರ್ ನಟರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಯಾರಿಗೂ ಕೂಡ ಸಿಗದೇ ಇರುವಂಥ ಈ ರೆಸ್ಪಾನ್ಸ್ ಗಿಲ್ಲಿಗೆ ಸಿಕ್ಕಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕರ ಮತ್ತು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಚಂದನ್ ಶೆಟ್ಟಿ ಇರ್ಬೋದು, ಹಾಗೆ ಶೈನ್ ಶೆಟ್ಟಿ ಇರ್ಬೋದು, ವಾಸುಕಿ, ವೈಭವ್ ಅಂತಹ ಘಟಾನುಘಟಿಗಳೆಲ್ಲರೂ ಕೂಡ ಬಂದಿದ್ದರು. ಫಾಲೋವರ್ಸ್ ವಿಚಾರದಲ್ಲಿ ಗಿಲ್ಲಿ ಅವರೆಲ್ಲರನ್ನೂ ಕೂಡ ಹಿಂದಿಕ್ಕಿದ್ದಾರೆ. ಬರೀ ಬಿಗ್ ಬಾಸ್ ಸ್ಪರ್ಧಿಗಳಷ್ಟೇ ಅಲ್ಲ, ಕರ್ನಾಟಕದ ದೊಡ್ಡ ದೊಡ್ಡ ನಟರ ಪಟ್ಟಿಯಲ್ಲೂ ಕೂಡ ಈಗ ಗಿಲ್ಲಿ ಹೆಸರು ಬರ್ತಾ ಇದೆ. ಸೊ ಮೊದಲನೇ ಸ್ಥಾನದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ. ಅವರ ಫಾಲೋವರ್ಸ್ 14.1 ಮಿಲಿಯನ್ ಇದೆ. ಅವರ ನಂತರ ಶ್ರೀನಿಧಿ ಶೆಟ್ಟಿ ಇದ್ದಾರೆ, ರಾಧಿಕಾ ಪಂಡಿತ್ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಫಾಲೋವರ್ಸ್ 2.9 ಮಿಲಿಯನ್ ಇದ್ದರೆ, ದರ್ಶನ್ ಅವರದ್ದು 2.6 ಮಿಲಿಯನ್ ಇದೆ. ಈಗ ಗಿಲ್ಲಿ 2.2 ಮಿಲಿಯನ್ಗೆ ಬಂದು ನಿಂತಿದ್ದಾರೆ. ಅಂದರೆ ಇನ್ನು ಸ್ವಲ್ಪ ದಿನದಲ್ಲೇ ಅವರು ಸುದೀಪ್ ಮತ್ತು ದರ್ಶನ್ ಅವರ ಫಾಲೋವರ್ಸ್ ಲಿಸ್ಟ್ಗೂ ಕೂಡ ಟಕ್ಕರ್ ಕೊಡಬಹುದು ಅಂತಲೇ ಹೇಳ್ಬೋದು. ಒಬ್ಬ ಸಾಮಾನ್ಯ ನಟನಿಗೆ ಸಿಕ್ಕ ಇಂತಹ ಅಭೂತಪೂರ್ವ ಗೆಲುವು ಬಹುಶಃ ಕನ್ನಡಿಗರ ಪ್ರೀತಿಯಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾದರೆ ಯಾಕೆ ಗಿಲ್ಲಿಗೆ ಇಷ್ಟೊಂದು ಜನ ಫಾಲೋ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಅವರ ಸರಳತೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿಸಿರುವಂತಹ ಅಪ್ಪಟ ಕನ್ನಡತನ ಮತ್ತು ಕಾಮಿಡಿ ಆ ರೀತಿಯಾಗಿ ಕ್ರೇಜ್ ಸೃಷ್ಟಿ ಮಾಡಿದೆ. ಎಲ್ಲೂ ಅಹಂಕಾರ ತೋರಿಸದೆ ಜನರ ಜೊತೆ ಅವರು ಬೆರೆತಿರುವಂಥ ರೀತಿ ಇರ್ಬೋದು, ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರು ಯಾವ ರೀತಿಯಾಗಿ ಜನರ ಜೊತೆ ಬೆರೆತಿರುವಂಥ ರೀತಿ ಇರ್ಬೋದು. ಸೊ ಈಗಲೂ ಕೂಡ ಅವರು ಅಷ್ಟೇ, ತಾನೊಬ್ಬ ದೊಡ್ಡ ಸ್ಟಾರ್ ಅನ್ನೋ ಹಮ್ಮು ಬಿಮ್ಮು ಎಲ್ಲವನ್ನು ಬಿಟ್ಟು ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಯುವಕರಿಂದ ಹಿಡಿದು ಹಿರಿಯರ ತನಕ ಎಲ್ರಿಗೂ ಕೂಡ ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ. ಸೊ ಒಟ್ಟಿನಲ್ಲಿ ದಾಖಲೆಗಳು ಅನ್ನೋದು ಮುರಿಯೋದಕ್ಕೆ ಇರೋದು ಅಂತ ಗಿಲ್ಲಿ ಸಾಬೀತು ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಇತಿಹಾಸದಲ್ಲಿ ಈಗ ಗಿಲ್ಲಿ ಹೊಸ ಕಿಂಗ್ ಅಂತಲೇ ಹೇಳ್ಬೋದು. ನಿವೇದಿತಾ ಗೌಡ ಅವರ ದಾಖಲೆಯನ್ನು ಮೀರಿಸಿ ಮುಂದೆ ಹೋಗ್ತಿರೋ ಇವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ನಿಮ್ಗೇನು ಅನಿಸುತ್ತೆ, ಗಿಲ್ಲಿ ಅವರು ಕಿಚ್ಚ ಸುದೀಪ್ ಅವರ 2.9 ಮಿಲಿಯನ್ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಸೆಲೆಬ್ರಿಟಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಟ್ವಿಟರ್ ಖಾತೆ ಕೂಡ ನಾವು ನೋಡಬೇಕಾಗತ್ತೆ. ಅದರಲ್ಲಿ ಕಿಚ್ಚ ಸುದೀಪ್ ಇರ್ಬೋದು ಅಥವಾ ದರ್ಶನ್ ಅವರ ಒಂದು ಫಾಲೋವರ್ಸ್ ಸಂಖ್ಯೆ ಅತಿ ಹೆಚ್ಚಿದೆ ಟ್ವಿಟರ್ ಎಂಟೈರ್ ವರ್ಲ್ಡಲ್ಲಿ. ಹಾಗೆ ಇನ್ಸ್ಟಾಗ್ರಾಮು ಕೂಡ ಅಷ್ಟೇ. ಸೊ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಕಡೆ ಗಿಲ್ಲಿ ಕಿಂಗ್ ಮೇಕರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬ ಸಾಮಾನ್ಯ ನಟ. ಸೊ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಕೂಡ ಟಕ್ಕರ್ ಕೊಟ್ಕೊಂಡು ಈ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಈ ಹಿಂದಿನ ಒಂದು ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ 12 ಸೀಸನ್ನಲ್ಲಿ ಯಾರೂ ಕೂಡ ಈ ಥರ ಒಂದು ಫಾಲೋವರ್ಸ್ ಬಂದಿಲ್ಲ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ನಿವೇದಿತಾ ಗೌಡ ಅವರಿಗೆ ಒಂದು ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇತ್ತು. ಈ ಒಂದು ಬಿಗ್ ಬಾಸ್ ಸೀಸನ್ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಆ ಎಲ್ಲ ದಾಖಲೆಗಳನ್ನು ಗಿಲ್ಲಿ ಮುರಿದು ಬಿಟ್ಟು ಬಂದಿದ್ದಾನೆ. ಯಾಕಂದರೆ ಎಲ್ಲ ಹೇಳ್ತಾ ಇದ್ರು, ಆತನಿಗೂ ಕೂಡ ಒಂದು ಕನಸಿತ್ತು, ನಾನೊಬ್ಬ ಕಾಮಿಡಿಯನ್, ಯಾವುದೋ ಒಂದು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದೆ. ಅದಾದ ನಂತರ ನಾನು ಯೂಟ್ಯೂಬಲ್ಲಿ ಯಾವುದೋ ಒಂದು ಫಿಲಮ್ ಮಾಡಿದೆ. ಸೊ ಲೈವ್ ಬಿಟ್ಟು ಅದು ನಲ್ಲಿ ಮುಳ್ಳೆ ಅಂತ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದ ನಂತರ ಎಲ್ಲೊಂದು ಕಡೆ ಟಿ ವಿ ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ನನ್ನ ಗುರುತು ಹಿಡಿತಾರೋ ಇಲ್ವೋ ಏನೋ, ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಗಮನಿಸಬಹುದು. ನನಗೆ
ಅಟ್ಲೀಸ್ಟ್ 1 ಮಿಲಿಯನ್ ಫಾಲೋವರ್ಸ್ ಆದರೆ ಸಾಕಪ್ಪ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಅಂತ ಕಾವ್ಯನ ಹತ್ರ ಗಿಲ್ಲಿ ಹೇಳ್ತಾ ಇರುವಂತಹ ಒಂದು ಮಾತನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಆತನ ಅದೃಷ್ಟವೇ ಬದಲಾಗೋಯಿತು. 1 ಮಿಲಿಯನ್ ಅಲ್ಲ, ಈಗ ಆಸೆ ಪಟ್ಟಿದ್ದಕ್ಕಿಂತ ಜಾಸ್ತಿ ಆಗಿದೆ. 2.2 ಮಿಲಿಯನ್ ಆಗಿದೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ 3 ಮಿಲಿಯನ್ ರೀಚ್ ಆಗ್ಬೋದು. ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಗಿಲ್ಲಿಯವರಿಗೆ. ಯಾಕಂತ ಹೇಳಿದರೆ ಒಬ್ಬ ಬಡ ಕುಟುಂಬದಿಂದ ಬಂದವರು, ಮಿಡ್ಲ್ ಕ್ಲಾಸು. ಸೊ ರೈತಾಪಿ ವರ್ಗ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರನ್ನು ಕೂಡ ನಗಿಸಿದ್ದಾರೆ. ಮನೋರಂಜನೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಒಂದು ಮಾತು ಹೇಳಿದರೆ ತಪ್ಪಾಗುತ್ತೆ, ಒಂದು ಮಾತು ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿದ್ದೆಲ್ಲ ನಾವು ನೋಡಿದ್ವಿ. ಬಿಗ್ ಬಾಸ್ ಮನೇಲಿ ಏನೋ ಕಾಮಿಡಿ ಮಾಡೋಕ್ಕೋಗಿ ಉಳಿದವರಿಗೆಲ್ಲ ತೊಂದರೆ ಆಗಿದ್ದು, ಹಾಗೆ ಹೀಗೆ ಅಂತೆಲ್ಲ ಒಳಗಿರೋ ಕಂಟೆಸ್ಟೆಂಟ್ಗಳೆಲ್ಲ ಸಿಕ್ಕಾಪಟ್ಟೆ ಜಗಳಗಳು ಕೂಡ ಮಾಡಿದರು. ಆದರೆ ಹೊರಗಡೆ ಗಿಲ್ಲಿ ಕ್ರೇಜ್ ಇರುವಂಥದ್ದು ಒಳಗಡೆ ಇರುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತೇ ಅಂದರೆ ಗೊತ್ತಿಲ್ಲ ಆಯಿತು ಯಾರಿಗೂ, ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದೊಂದೇ ಸ್ಪರ್ಧೆಗಳಿಗೆ ಗೊತ್ತಾಯಿತು, ಅಪ್ಪ ಗಿಲ್ಲಿಗೆ ಎಷ್ಟೊಂದು ಕ್ರೇಜ್ ಇದೆಯಾ, ಹಾಗಾದರೆ ಗಿಲ್ಲಿನೇ ವಿನ್ ಆಗೋದು ಅಂತ ಎಲ್ಲರೂ ಹೇಳ್ಕೊಂಡು ಬಂದರು. ಆದರೆ ಡಾಗ್ ಸತೀಶ್ ಮಾತ್ರ ಗಿಲ್ಲಿ ವಿನ್ ಆಗೋಲ್ಲ ಅಂತ ಹೇಳಿದ್ರು. ಕೊನೆಗೆ ಗಿಲ್ಲಿನೇ ವಿನ್ ಆಗಿಬಿಟ್ಟಿದ್ದಾರೆ. ಎಲ್ರಿಗೂ ಕೂಡ ನಂಬಿಕೆ ಇತ್ತು ಗಿಲ್ಲಿ ವಿನ್ ಆಗ್ತಾನೆ ಅಂತ. ಕೊನೆಗೂ ಕೂಡ ಗಿಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇದೇ ಸಾಧನೆ ಹಾಗೆ ಮುಂದುವರ್ಕೊಂಡು ಹೋಗಲಿ. ಇನ್ನೇನು ಕೆಲವೇ ದಿನದಲ್ಲಿ ಒಂದು ಗಿಲ್ಲಿ ನಟನೆ ಮಾಡಿರುವಂಥ ಒಂದು ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಅದಕ್ಕೂ ಕೂಡ ಅದೇ ಥರ ರೆಸ್ಪಾನ್ಸ್ ಸಿಗಲಿ ಅಂತ ಗಿಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನಿಷ್ಟು ಅವರಿಗೆ ಅವಕಾಶಗಳು ಬರಲಿ, ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟನೆ ಮಾಡಲಿ, ಅವರ ಪ್ರತಿಭೆ ಇನ್ನಷ್ಟು ಕೂಡ ಎತ್ತರಕ್ಕೆ ಬೆಳೀಲಿ. ಹಾಗೆ ನಮ್ಮ ಕನ್ನಡದ ಒಬ್ಬ ಯುವಕ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಸಾಕಷ್ಟು ಜನರು ಕೂಡ ಆಶೀರ್ವಾದ ಕೂಡ ಇದೆ ಗಿಲ್ಲಿ. ಯಾಕಂತ ಹೇಳಿದ್ರೆ ಹಳೆಯವರಿಂದ ಹಿಡಿದು ಯಂಗ್ಸ್ಟರ್ವರೆಗೂ ಗಿಲ್ಲಿ ಅಂತ ಹೇಳಿದ್ರೆ ಆ ಒಂದು ನೇಮ್ ಕೂಡ ಅಷ್ಟು ಹೈಲೈಟ್ ಆಗಿಬಿಟ್ಟಿದೆ ಗಿಲ್ಲಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ಗಿಲ್ಲಿ ಫಿಲ್ಮ್ ನೋಡ್ಬೋದು ನೀವು, ವಿಜಯ್ ದಳಪತಿ, ಇದು ತಮಿಳು ಗಿಲ್ಲಿ, ಅದು ಸಖತ್ತು ಹಿಟ್ಟಾಗಿತ್ತು. ಅದೇ ಥರ ಹೆಸರು ಸೊ ಈಗ ಒಳ್ಳೆ ಒಂದು ಫಾಂಟ್ ಹಿಟ್ ಆಗ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇರ್ಬೋದು. ಗಿಲ್ಲಿ ಎಲ್ಲಿ ಹೋದರೂ ಕೂಡ ಗಿಲ್ಲಿ, ಎಲ್ಲಿ ಬಂದರೂ ಕೂಡ ಗಿಲ್ಲಿ, ಯಾವ ಹ್ಯಾಶ್ಟ್ಯಾಗಲ್ಲೂ ಕೂಡ ಗಿಲ್ಲಿ. ಸೊ ಬೇರೆ ಸುದ್ದಿಯಲ್ಲೂ ಕೂಡ ಹ್ಯಾಶ್ಟ್ಯಾಗ್ ಗಿಲ್ಲಿನ ಬಳಸ್ತಾರೆ. ಯಾಕಂದರೆ ಅಷ್ಟೊಂದು ಟ್ರೆಂಡ್ ಕೂಡ ಸೃಷ್ಟಿ ಮಾಡಿದ್ದಾನೆ ಆ ಗಿಲ್ಲಿ ಹೆಸರಲ್ಲಿ. ಸಾಮಾನ್ಯವಾಗಿ ನೀವು ನೋಡ್ಬೋದು ಕೆಲವೊಂದು ಸ್ಟೋರಿಗಳಿಗೆ ಇವರು ಹ್ಯಾಶ್ಟ್ಯಾಗ್ ಕೂಡ ಗಿಲ್ಲಿ ನಟನ ಹ್ಯಾಶ್ಟ್ಯಾಗನ್ನು ಬಳಸ್ತಾರೆ. ಅಂದರೆ ಆ ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ವೈರಲ್ ಆಗುವಂತಹ ರೀತಿ ಇರ್ಬೋದು. ಅದು ಎಲ್ಲಿಗೆ ಹೋದರೂ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ರೂ ಕೂಡ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಯೂಟ್ಯೂಬು, ಎಲ್ಲ ಕಡೆ ಶಾರ್ಟ್ಸು, ರೀಲ್ಸು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ. ಸೊ ಎಲ್ಲೊಂದು ಕಡೆ ಗಿಲ್ಲಿ ಹಾಗೆ ಗಿಲ್ಲಿ ಮನೆಯವರಿಗೂ ಕೂಡ ಆ ಒಂದು ಖುಷಿನ ಹೇಗೆ ತೋರಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಟ್ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಚೆನ್ನಾಗಿ ಮಾತನಾಡ್ತಾರೆ. ಅವರ ತಂದೆ ತಾಯಿ ಇರ್ಬೋದು, ಸೊ ಗಿಲ್ಲಿ ಇರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಇನ್ನೂ ಬೇರೆ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸೊ ರಕ್ಷಿತಾ ಇರ್ಬೋದು, ರಘು ಇರ್ಬೋದು, ಇವರೆಲ್ಲರೂ ಕೂಡ ಜೆನ್ಯೂನ್ ಆಗಿದ್ದವರು. ಸೂರಜ್ ಸಿಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಜೆನ್ಯೂನ್ ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಒಂದಿಷ್ಟು ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಆತ ಸಕ್ಸಸ್ಫುಲ್ ಆಗಲಿ ಅನ್ನೋದು ನಮ್ಮ ಆಶಯ. ಓಕೆ ವೀಕ್ಷಕರೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.